ನಮಸ್ಕಾರ. ಸಮಸ್ತ ಕರ್ನಾಟಕ ಜನತೆಗೆ ನಾನು ನಿಮ್ಮ ಪ್ರೀತಿಯ ಆದೇಶ್ ಲಿಂಗರಾಜು, KRS ಪಕ್ಷದ ಬೇಲೂರು ತಾಲೂಕು ಅಧ್ಯಕ್ಷ. ಈ ದಿನ ಲೈವ್ ಬಂದಿರತಕ್ಕಂಥ ಕಾರಣ ಏನು ಅಂದರೆ, ರಾಜ್ಯಾದ್ಯಂತ ಸಾರಿಗೆ ನೌಕರರ ಮುಷ್ಕರ ರಾಜ್ಯಾದ್ಯಂತ ನಡೀತಾ ಇದೆ. ಈ ಸಾರಿಗೆ ನೌಕರರ ಮುಷ್ಕರದಿಂದ ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ, ಮತ್ತೆ ಈ ಮುಷ್ಕರದಿಂದ ಯಾರ್ಯಾರಿಗೆ ಸಮಸ್ಯೆ ಆಗ್ತಾ ಇದೆ ಮತ್ತು ಯಾಕೆ ಸಮಸ್ಯೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ಬಂದಿದ್ದೀನಿ. ಈ ಸಾರಿಗೆ ನೌಕರರ ಮುಷ್ಕರದಿಂದ ಶಾಲಾ ಮಕ್ಕಳುಗಳಿಗೆ, ಸ್ವಂತ ವೆಹಿಕಲ್ ಇಲ್ಲದೆ ಇರತಕ್ಕಂಥವರಿಗೆ, ಆಮೇಲೆ ಆರೋಗ್ಯ ಸರಿ ಇಲ್ದಲೇ ಹಾಸ್ಪಿಟ್ಲ್ಗಳಿಗೆ ತೆರಳತಕ್ಕಂಥವ್ರಿಗೆ, ದೂರದ ಊರುಗಳಿಗೆ ತೆರಳಿ ಹಾಸ್ಪಿಟ್ಲಿಗೆ ಹೋಗೋಂಥವ್ರಿಗೆ, ಹೀಗೆ ತುಂಬ ಜನಗಳಿಗೆ ತೊಂದರೆ ಆಗ್ತಾ ಇದೆ. ಇದೆಲ್ಲ ತೊಂದರೆ ಯಾಕೆ ಆಗ್ತಾ ಇದೆ? ಸರ್ಕಾರಿ ನೌಕರರಿಗೆ ಸರಿಯಾದ ರೀತಿಯಲ್ಲಿ ಅವರಿಗೆ ಕೊಡಬೇಕಾದಂಥ ಸಂಬಳಗಳು 38 ತಿಂಗಳಿಂದ ಪರಿಷ್ಕರಣಾ ಸಂಬಳ ಅವ್ರದ್ದು ಸಿಗಬೇಕಾಗಿರತಕ್ಕಂಥದ್ದು ಅದನ್ನೂ ಕೊಟ್ಟಿಲ್ಲ. ಇದೆಲ್ಲದರಿಂದ ಇವತ್ತು ಹನ್ನೊಂದು ಸಾರಿಗೆ ಸಿಬ್ಬಂದಿಗಳು ಎಲ್ಲರೂ ಒಗ್ಗಟ್ಟಾಗಿ ಈ ದಿನ ಸ್ಟ್ರೈಕ್ನ ಮಾಡ್ತಾ ಇದ್ದಾರೆ. ಇದು ಸ್ಟ್ರೈಕ್ ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಸ್ಟ್ರೈಕ್ ಮಾಡಿ ನಿಮ್ಮ ಒಂದು ಹಕ್ಕು ನೀವನ್ನ ಪಡ್ಕೊಳ್ಳೋದಕ್ಕೆ, ನಿಮ್ಮ ಒಂದು ಸಂಬಳವನ್ನು ನೀವು ಕೇಳಲಿಕ್ಕೆ ಸ್ಟ್ರೈಕ್ ಮಾಡಿ ಪಡ್ಕೊಳ್ಳೋ ಅಂಥ ದುಸ್ಥಿತಿ ಕರ್ನಾಟಕದಲ್ಲಿ ಲಭ್ಯವಾಗ್ತಿದೆ. ಇದು ಇಡೀ ದೇಶ ನೋಡಬೇಕಾಗಿರ್ತಕ್ಕಂಥ ಚಿತ್ರಣ. ಯಾಕೆ ಈ ವಿಷಯನ ಇಡೀ ದೇಶ ನೋಡಬೇಕು ಅಂದರೆ, ಕರ್ನಾಟಕದಲ್ಲಿ ಪಂಚ ಗ್ಯಾರಂಟಿಗಳ ಸರ್ಕಾರ ನಡೀತಾ ಇದೆ, ಭಾಳ ಉನ್ನತ ಮಟ್ಟದಲ್ಲಿ ನಡೀತಾ ಇದೆ ಅಂತ ಪ್ರತಿಯೊಂದು ನ್ಯೂಸ್ ಪೇಪರ್ಗಳಲ್ಲಿ ಆರ್ಟಿಕಲ್ ಪಬ್ಲಿಷ್ ಮಾಡ್ತಕ್ಕಂಥದ್ದು, ಫೋಟೋಗಳನ್ನ ಪೂರ್ತಿ ಒಂದು ಶೀಟಲ್ಲಿ ಪಂಚ ಗ್ಯಾರಂಟಿಗಳು ಯೋಜನೆಯನ್ನು 5 ಗ್ಯಾರಂಟಿಗಳನ್ನ ನಡೆಸ್ಕೊಡ್ತಾ ಇರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರ ಅಂತ ಉಬ್ಬೇರಿಸುವ ರೀತಿಯಲ್ಲಿ ನಿಮ್ಮ ಅಡ್ವರ್ಟೈಸ್ಮೆಂಟ್ಗಳು ಆಗಾಗ ಬಸ್ ಸ್ಟ್ಯಾಂಡ್ಗಳಲ್ಲಿ ನಿಂತಿರ್ತಕ್ಕಂಥದ್ದಾಗ ಅಲ್ಲಿರ್ತಕ್ಕಂಥ ಸ್ಪೀಕರ್ಗಳಲ್ಲಿ ಹೇಳೋದು ಪಂಚ ಗ್ಯಾರಂಟಿಯಿಂದ ಸಿದ್ದರಾಮಯ್ಯ ಅವರ ಸರ್ಕಾರ ನಡೀತಾ ಇದೆ, ಇದರಿಂದ ಎಲ್ಲ ಜನರಿಗೂ ಅನುಕೂಲವಾಗಿದೆ ಅಂತ ಹೇಳ್ತಾ ಇದ್ದೀರಾ. ಆದರೆ ಒಂದು ದಿವಸ ಸರ್ಕಾರಿ ಬಸ್ಸುಗಳು ಸಾರಿಗೆ ನಿಂತರೆ ಎಷ್ಟೆಲ್ಲ ದುವ್ಯವಸ್ಥೆಗಳು, ಎಷ್ಟು ಜನರಿಗೆ ಕೆಟ್ಟ ಪರಿಣಾಮಗಳು ಬೀರುತ್ತೆ ಅನ್ನೋದು ಗೊತ್ತಿಲ್ಲದೆ ಇರ್ತಂಥ ವಿಚಾರ ಏನಲ್ಲ. ಒಬ್ಬರು CMಗಾಗಿರ್ಬೋದು, ಇದು ಇಡೀ ರಾಜ್ಯದ ಜನರಿಗೆ ಎಷ್ಟು ತೊಂದರೆ ಉಂಟು ಮಾಡುತ್ತೆ ಸಾರಿಗೆ ನೌಕರರ ಮುಷ್ಕರ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರ್ತಕ್ಕಂಥ ಸಾಮಾನ್ಯ ಜನರಿಗೆ ಗೊತ್ತಾಗುತ್ತೆ. ಅದರಲ್ಲಿ CM ಸಿದ್ದರಾಮಯ್ಯ ಅವರಿಗೆ ಗೊತ್ತಾಗಲ್ವಾ? ಒಂದು ದಿವಸ ಸ್ಟ್ರೈಕ್ ನಡೆದ್ರೆ ಕರ್ನಾಟಕಕ್ಕೆ ಎಷ್ಟು ನಷ್ಟ ಆಗುತ್ತೆ, ಹಾಗೆ ಈ ಕರ್ನಾಟಕದಲ್ಲಿ ಎಷ್ಟು ಜನರಿಗೆ ತೊಂದರೆ ಆಗುತ್ತೆ ಒಂದು ದಿವಸ ಸಾರಿಗೆ ಇಲ್ಲ ಅಂದರೆ. BMTC KSRTC ಬಸ್ಗಳು ನಿಂತರೆ ಎಷ್ಟು ಜನರಿಗೆ ತೊಂದರೆ ಇದೆ ಇದರಿಂದ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು. ಆದರೆ ಈ CM ಸಿದ್ದರಾಮಯ್ಯ ಅವರಿಗೆ ಗೊತ್ತಾಗ್ತಾ ಇಲ್ಲ. ಹಾಗೆ ನಾನು ವಿಚಾರಗಳನ್ನ ಮಾತಾಡಕ್ಕೆ ಬಂದಾಗ, ಈ ರಾಜಕೀಯ ವ್ಯವಸ್ಥೆ ಏನಿದೆ ನಮ್ಮ ಕರ್ನಾಟಕದಲ್ಲಿ, ಈ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಕೊಂಡು ಅಧಿಕಾರಕ್ಕೆ ಬಂದು ಅಧಿಕಾರ ಮಾಡ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಏನಿದೆ, ನೀವು ನಿಮ್ಮ ಗ್ಯಾರಂಟಿ ಯೋಜನೆಗಳನ್ನ ಬರ್ಸೋದಿಕ್ಕೆ ಅದು ನೀವು ನ್ಯಾಯ ರೀತಿಯಲ್ಲಿ ಗೆದ್ದಿಲ್ಲ ಬಿಡಿ. ಕರ್ನಾಟಕದಲ್ಲಿ ಅದನ್ನು ನಾವು ಎಲ್ಲಿ ಬೇಕಾದರೂ ಹೇಳ್ತೀವಿ ಧೈರ್ಯದಿಂದ. ಚುನಾವಣಾ ಆಯೋಗ ಹೇಳುತ್ತೆ, ಯಾವುದೇ ಆಮಿಷಗಳನ್ನ ಹೊಡೆದಲೇ ಜನರ ಹತ್ರ ನೀವು ಮತ ಕೇಳಿ ಗೆದ್ದು ಬರಬೇಕು ಅಂತ. ಆದರೆ ಚುನಾವಣಾ ಆಯೋಗನೇ ಸರಿ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಸರಿ ಇಲ್ಲ. ಕರ್ನಾಟಕದಲ್ಲಿ ದುಡ್ಡು ಹಂಚಿ, ಹಣ ಹಂಚಿ, ಗ್ಯಾರಂಟಿ ಯೋಜನೆಗಳನ್ನ ಕಾರ್ಡ್ಗಳನ್ನ ಹಂಚಿ ಕಾಂಗ್ರೆಸ್ ಸರ್ಕಾರ ಗೆದ್ದು ಬಂದಿರೋದು ಅನ್ನೋದು ಇಡೀ ಕರ್ನಾಟಕ ಜನತೆಗೆ ಗೊತ್ತು. ಹಾಗೆ ಈ KSRTC BMTC KSRTCಯಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಅವರಿಗೂ ಗೊತ್ತು, ಇವರು ಈ ಯೋಜನೆಗಳನ್ನ ಕೊಟ್ಟು ಗೆದ್ದು ಬಂದಿದ್ದಾರೆ ಅಂತ. ಇದಕ್ಕೆಲ್ಲ ಮಾರು ಹೋಗಿ ನೀವು ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಿದ್ರಿ. ಏನಂತ? ನಿಮಗೆ ಉತ್ತಮವಾದ ಕರ್ನಾಟಕನ ಕಟ್ಕೊಡ್ತೀನಿ ಅಂತ ಅವರೆಲ್ಲೂ ಹೇಳಿಲ್ಲ. ನಿಮಗೆ ಗುಂಡಿ ಮುಕ್ತ ರಾಜ್ಯವನ್ನು ಸೃಷ್ಟಿ ಮಾಡ್ತೀವಿ ಅಂತ ಅವರೆಲ್ಲೂ ಹೇಳಿಲ್ಲ. ನಿಮಗೆ ಉಚಿತ ಸರ್ಕಾರಿ ಶಾಲೆಗಳು, ಉನ್ನತ ಮಟ್ಟದ ಸರ್ಕಾರಿ ಶಾಲೆಗಳನ್ನ ಕೊಡ್ತೀವಿ ಅಂತ ನಿಮ್ಗೆಲ್ಲೂ ಹೇಳಿಲ್ಲ ಸಿದ್ದರಾಮಯ್ಯನವರು. ಹಾಗೆ ಉನ್ನತವಾದ ಮೆಡಿಕಲ್ ಕಾಲೇಜ್ಗಳನ್ನ ನಿಮ್ಮ ಜಿಲ್ಲೆಗೆ ಕೊಡ್ತೀವಿ ಅಂತಲೂ ಯಾರೂ ಹೇಳಿಲ್ಲ. ನಿಮ್ಮ ಸಿದ್ದರಾಮಯ್ಯ ಅವರಾಗಿರ್ಬೋದು ಯಾರೂ ಹೇಳಿಲ್ಲ, DK ಹೇಳಿಲ್ಲ. ಅವರು ನಿಮ್ಮ ಹತ್ರ ಸುಳ್ಳು ಹೇಳಿ ಮತ ಹಾಕ್ಸ್ಕೊಂಡಿಲ್ಲ. ನಿಮಗೆ ನಾವು ಕೊಡೋದೇ 5 ಗ್ಯಾರಂಟಿ, ಆ 5 ಗ್ಯಾರಂಟಿಲಿ ನೀವು ಬದುಕಬೇಕು ಅನ್ನೋದನ್ನ ಹೇಳಿ ಅವರು ಅಧಿಕಾರಕ್ಕೆ ಬಂದಿದ್ದಾರೆ. ಆ 5 ಗ್ಯಾರಂಟಿಗಳನ್ನ ಪೂರೈಸಕ್ಕಷ್ಟೇ ಅವ್ರಿಗೆ ಸೀಮಿತವಾಗಿರೋದು. ನಿಮಗೆ ಮುಂಚೆನೇ ಹೇಳಿದಾರೆ ಅವರು
ನಾವು ಈ 5 ಗ್ಯಾರಂಟಿಗಳನ್ನ ಮಾತ್ರ ಕೊಡ್ತೀವಿ ಕರ್ನಾಟಕ ಜನತೆಗೆ, ನಿಮ್ಗೆ ಇನ್ಯಾವ ಸವಲತ್ತುಗಳನ್ನು ಕೊಡಲ್ಲ ಅನ್ನೋದನ್ನ ಅವರು ಪರಿಪೂರ್ಣವಾಗಿ ಹೇಳಿದ್ದಾರೆ. ಅದನ್ನ ಹೇಳಿಯೂ ಕೂಡ ನೀವು ಅವರನ್ನೇ ಆಯ್ಕೆ ಮಾಡಿ ಈ ದಿನ ಈ ದುಷ್ಪರಿಸ್ಥಿತಿಗೆ ಕರ್ನಾಟಕನ ತಂದಿದ್ದೀರಾ. ಹಾಗೆ ಏನು ಇವರು ನಮ್ಮ ಪಕ್ಷಗಳು ಏನಿದಾವೆ ಇವ್ರುಗಳು ಅವರವರ ವೈಯಕ್ತಿಕ ವಿಚಾರಗಳು ಬೇಳೆ ಬೇಯಿಸ್ಕೊಳ್ಳಿಕ್ಕೋಸ್ಕರ ಮಾತ್ರ ರಾಜಕೀಯಕ್ಕೆ ಬಂದು ಅವರವರು ಇದು ಮಾಡ್ಕೊತಾ ಇದ್ದಾರೆ. ಅದು ನಿಮಗೆ ಗೊತ್ತಿದ್ದು ಕೂಡ ಅವರನ್ನೇ ಮತ್ತೆ ಆಯ್ಕೆ ಮಾಡಿ ನಿಮಗೆ ಯಾರು ಅನ್ಯಾಯ ಮಾಡಿದ್ದಾರೆ. ಈಗ ಎಕ್ಸಾಂಪಲ್ಲು ಮೊದಲು ಬಿಜೆಪಿ ಸರ್ಕಾರ ಇದ್ದಾಗ ಅವ್ರು ಮಾಡ್ತಕ್ಕಂಥ ಕೆಲಸ ಮಾಡಿಲ್ಲ ಅಂತ ನೀವು ಸ್ಟ್ರೈಕ್ ಮಾಡಿ ಒಂದು 2,000 ಚಿಲ್ಲರೆ ಜನ ಪಾಪ ಮನೆಗೆ ಹೋದ್ರು. ಆ 2,000 ಚಿಲ್ಲರೆ ಜನಗಳು ಮನೆಗೆ ಹೋದಾಗ ನೀವೆಲ್ಲ ಒಗ್ಗಟ್ಟಾಗಿ ಸಾರಿಗೆ ಇಲಾಖೆಯವರು ನಾವು ಯಾವುದೇ ಕಾರಣಕ್ಕೂ ಗಾಡಿ ತೆಗೆಯೋದಿಲ್ಲ, ಆ 2,000 ಚಿಲ್ಲರೆ ಜನನ್ನು ನೀವು ಮತ್ತೆ ವಾಪಸ್ ಕೆಲ್ಸಕ್ಕೆ ತಗೊಂಡ್ರೆ ನಾವು ಕೆಲಸಕ್ಕೆ ಬರ್ತೀವಿ ಅಂತ ಹೇಳ್ಬೋದಾಗಿತ್ತು. ಮೊದಲು ಕರ್ನಾಟಕ ಸಾರಿಗೆ ನೌಕರರ ಸಂಘದಲ್ಲಿ ಒಗ್ಗಟ್ಟಿಲ್ಲ. ನಿಮ್ಮ ಒಗ್ಗಟ್ಟು ಇಲ್ಲದೆ ಇರೋ ಕಾರಣ ಈ ಸರ್ಕಾರಗಳು ನಿಮ್ಮನ್ನ ಬೀದಿಗೆ ತಂದು ನಿಲ್ಸಿದಾವೆ. ನೀವು ಇವತ್ತು ಹೋರಾಟ ಮಾಡಿ ನಿಮ್ಮ ಸಂಬಳ ಆಗಿರ್ಬೋದು, ನಿಮ್ಮ ಪರಿಷ್ಕರಣೆ ಹಣವನ್ನ ಕೇಳಲಿಕ್ಕೆ ನೀವು ಸ್ಟ್ರೈಕ್ ಮಾಡಿ ಕೇಳಬೇಕಾದಂತ ಪರಿಸ್ಥಿತಿಗೆ ಬರ್ಲಿಕ್ಕೆ ಕಾರಣ ಏನು, ನಿಮ್ಗೆ ಸಾರಿಗೆ ನೌಕರರಲ್ಲಿ ಒಗ್ಗಟ್ಟಿಲ್ಲದೆ ಇರೋ ಕಾರಣನೇ ಇವತ್ತು ಈ ಪರಿಸ್ಥಿತಿಗೆ ಕರ್ನಾಟಕ ತಂದಿದ್ದೀರಾ. ನೀವು ಅವತ್ತು ಒಗ್ಗಟ್ಟಾಗಿದ್ದು 2,000 ಚಿಲ್ಲರೆ ಜನ ಮನೆಗೆ ಹೋದ್ರಲ್ಲ, ನಿಮ್ಮ ಜೊತೆಗೆ ನಿಮ್ಮಂಗೆ ಹೋರಾಟ ಮಾಡಕ್ ಬಂದಿರ್ತಕ್ಕಂಥವ್ರು ಅವ್ರು KSRTC ಬಗ್ಗೆನೆ, ಅವರ ಪರವಾಗಿ ನೀವು ನಿಂತು ಆ 2,000 ಚಿಲ್ಲರೆ ಜನನ ನೀವು ತಗೊಬೇಕು, ಮತ್ತೆ ಇಲ್ಲ ಅಂದ್ರೆ ನಾವ್ ಯಾರು ಬಸ್ ಹತ್ತೋದಿಲ್ಲ ಅಂತ ಹೇಳ್ಬೋದಾಗಿತ್ತು. ಆದ್ರೆ ನಿಮ್ಗೆ ಅದು ಬಂದಿರ್ಲಿಲ್ಲ, ನಿಮ್ಗೆ ಬೇಕಾಗಿರ್ಲಿಲ್ಲ. ಅವತ್ತಿನ ನಿಮ್ಮ ಒಗ್ಗಟ್ಟು ಆ ಮಟ್ಟಿಗಿರ್ಲಿಲ್ಲ. ಯಾರೋ ಒಬ್ಬ ಏನ ಹೇಳ್ತಾನೆ ನಿಮಗೆ ಬರ್ತೀನಿ, ನಾನು ನಿಮ್ ಹಿಂದೆ ನಿಲ್ತೀನಿ ಅಂತ ಬಂದಿರ್ತಕ್ಕಂಥವ್ನು ಯಾರೋ ಒಬ್ಬ ನಾಯಕ ಬಂದು ನಿಮ್ಗೆ ನಿಂತ್ಕೊಂಡ್ಬಿಟ್ರೆ ಸಾಕು, ಅವ್ನ ಹಿಂದೆ ಹೊರಟು ಬಿಡ್ತೀರ. ನಿಮಗೆ ಆದ ಸ್ವಂತ ವ್ಯಕ್ತಿತ್ವ, ಸ್ವಂತ ಧೈರ್ಯ, ನಾವು ಈ ರೀತಿಯಾಗಿ ಸ್ಟ್ರೈಕ್ ಮಾಡ್ತಾ ಇದೀವಿ, ನಮ್ಗಿಂತದ್ದು ಬೇಡಿಕೆಗಳು ಬೇಕು, ಅದು ಬೇಡಿಕೆಗಳು ಪೂರ್ಣ ಕ್ಲಿಯರ್ ಆಗೋವರೆಗೂ ನಾವು ಯಾವುದೇ ಕಾರಣಕ್ಕೂ ಯಾರಿಗೂ ಜಗ್ಗೋದಿಲ್ಲ ಅನ್ನೋ ಧೈರ್ಯದಲ್ಲಿ ನೀವು ಸ್ಟ್ರೈಕ್ ಮಾಡಿದಾಗ ಮಾತ್ರ ಅದಕ್ಕೊಂದು ಫಲ ಸಿಗುತ್ತೆ. ನೀವು 3 ಜನ ಹೆದರ್ಕೊಂಡು 3 ಜನ ಧೈರ್ಯವಾಗಿ ಮುಂದೆ ಹೋಗಿ ಅದೇ 2,000 ಚಿಲ್ಲರೆ ಜನ ಮನೆಗೆ ಹೋದ್ರಲ್ಲ, ಆ ರೀತಿ ಆಗುತ್ತೆ. ಇದು ಮುಖ್ಯ ಕಾರಣ ನಿಮ್ಮಲ್ಲಿರೋ ಒಗ್ಗಟ್ಟುಗಳು ಸರಿ ಇಲ್ಲದೆ ಇರೋ ಕಾರಣ. ಹಾಗೆ ಬೇಡಿಕೆಗಳು ಏನು 38 ತಿಂಗಳ ಬಾಕಿ ವೇತನನ ಪರಿಷ್ಕರಣಾ ಹಣವನ್ನು ಬಿಡುಗಡೆ ಮಾಡಿಲ್ಲ ಅನ್ನೋದಕ್ಕೆ ನಿಮ್ಮ ಬೇಡಿಕೆಯನ್ನು ಇಟ್ಟು ಸ್ಟ್ರೈಕ್ ಮಾಡ್ತಾ ಇದ್ದೀರಾ. ಹಾಗೆ ಸಿದ್ದರಾಮಯ್ಯ ಅವರು ಏನು ಹೇಳ್ತಾ ಇದ್ದಾರೆ, 38 ತಿಂಗಳುಗಳ 38 ತಿಂಗಳುಗಳ ಹಣವನ್ನು ಬಿಡುಗಡೆ ಮಾಡ್ಲಿಕ್ಕೆ ಆಗಲ್ಲ ಅನ್ನೋದೊಂದನ್ನ ಮುಂದೆ ಇಟ್ಟಿದ್ದಾರೆ. ಆ ಕಾರಣಕ್ಕೆ ಏನು ಇವತ್ತಿನ ಸ್ಟ್ರೈಕ್ ಮುಂದುವರಿತಾ ಇದೆ. ಆದ್ರೆ ನಾನು ಕೇಳೋದು ಏನು, ಈ CM ಸಿದ್ದರಾಮಯ್ಯನವ್ರ ಹತ್ರ ನಿಮ್ಗಳಿಗೆ ಬೇಡದೇ ಇರ್ತಕ್ಕಂಥ ಕೆಲಸಗಳು ಮಾಡ್ಲಿಕ್ಕೆ ಹಣ ಇರುತ್ತೆ ಸರ್ಕಾರದಲ್ಲಿ, ಆದ್ರೆ ಹಗಲು ಇರುಳು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ದುಡಿಯೋದು ಅಂತ ಹೇಳ್ತಾರೆ. KSRTCನ. ಯಾಕೆ ಅಂದ್ರೆ ಒಂದು ಕ್ಷಣ ಕಣ್ಣು ಮುಚ್ಚಿದ್ರು ಒಂದು ಬಸ್ಸಲ್ಲಿ 100 ಜನ ಇರ್ತಾರೆ. ಆ 100 ಜನರು ಏನಾಗ್ತಾರೆ ಅನ್ನೋ ಪರಿಸ್ಥಿತಿ ಹೇಳ್ಬಾರ್ದು. ಈಗ ಬೇರೆ ನಾನು ಎಕ್ಸಾಂಪಲ್, ಬೇರೆ ಗಾಡಿಗಳನ್ನ ನೀವು ಅಡ್ಡಾಕ್ತಿರಲ್ವಾ, ಪ್ರೈವೇಟ್ ಗಾಡಿಗಳನ್ನ ಅಡ್ಡಾಕ್ಬಿಟ್ಟು ನೀವು ಇಂತಿಷ್ಟ ಸೀಟ್ಗಳೇ ಹೋಗ್ಬೇಕು, ಇಂತಿಷ್ಟ ಸೀಟಿನ ಮೇಲೆ ಹೋದ್ರೆ ನಿಮಗೆ RTOದವರು ಫೈನ್ ಹಾಕ್ತಾರಲ್ವಾ. ಗೌರ್ಮೆಂಟ್ ಅಂದ್ರೆ ಎಲ್ರಿಗೂ ಒಂದೇ. RTOದವರು ಗಾಡಿ ಹಿಡಿದ್ಬಿಟ್ಟು ಇಷ್ಟು ಸೀಟಿನ ಮೇಲೆ ಇದೆ ನಿಮ್ಮ ಗಾಡಿಲಿ, ವೆಹಿಕಲ್ ಅಲ್ಲಿ ಅಂತ ನಿಮ್ಗೆ ಅಲ್ಲೇ ಫೈನ್ ಬರೆದು ನಿಮ್ಮ ಹತ್ರ ಫೈನ್ ವಸೂಲಿ ಮಾಡ್ತಾರಲ್ವಾ. ಅದೇ KSRTC ಬಸ್ನಲ್ಲಿ ಇಡೀ ಸೀಟ್ ತುಂಬಿ ನಿಂತ್ಕೊಂಡು ಫುಲ್ಲು ರಶ್ ಆಗಿ ಹೋಗುತ್ತೆ ಗಾಡಿ. ಯಾವ್ದಾರು RTOದನ್ನು ಇಷ್ಟೊಂದು ಜನ ತುಂಬ್ಕೊ ಹೋಗ್ತಿದ್ದೀರಾ, ಇದು ತಪ್ಪು ಅಂತ ಹಿಡಿದು ಫೈನ್ ಹಾಕಿರೋದು ನೋಡಿಲ್ಲ, ನೋಡಕ್ಕಾಗಲ್ಲ. ಯಾಕೆ ಅಂದ್ರೆ ಅವ್ರವ್ರು ಮಾಡ್ತಕ್ಕಂಥ ತಪ್ಪುಗಳಿಗೆ ನೀವು ಯಾರು ಕೇಳಂಗಿಲ್ಲ. ಬಸ್ಗಳಲ್ಲಿ 100 ಜನ ನುಗ್ಲಲ್ಲಿ ನಿಂತ್ಕೊಂಡಿರ್ತಾರೆ. ಇಲ್ಲಿ ಅಂತಲ್ಲ, ಬೆಂಗಳೂರಲ್ಲಿ ಅಂತಲ್ಲ, ಎಲ್ಲಾ ಕಡೆ ಹಳ್ಳಿಗಳಲ್ಲಿ ಬಿಡದೆ ಒಂದೊಂದು ಬಸ್ಗಳು. ಆ ಬಸ್ಗಳಿಗೆ ನುಗ್ಲಲ್ಲಿ ನಾವು ನಿಂತ್ಕೊಬೇಕು. ಅವ್ರಿಗೆ ಯಾವತ್ತೂ ಫೈನ್ ಹಾಕಿಲ್ಲ. KSRTC ಬಸ್ಸಲ್ಲಿ ಇಷ್ಟು ಜನದ ಮೇಲೆ ಯಾಕೆ ಹಾಕೊಂಡು ಹೋಗಿದ್ದೀರಾ ಅಂತ. ನಿಮಗೇನು ಬೇಕು? ದುಡ್ಡು ಬೇಕು, ಸರ್ಕಾರಕ್ಕೆ ದುಡ್ಡು ಬೇಕಷ್ಟೇ. ಜನಗಳ ಹಿತದೃಷ್ಟಿ ಸರ್ಕಾರಕ್ಕೆ ಬೇಕಾಗಿಲ್ಲ. ಅದನ್ನೇ ನಾವು ಒತ್ತಿ ಹೇಳ್ತಾ ಇದೀವಿ. ಪ್ರಜ್ಞಾವಂತರು, ವಿದ್ಯಾವಂತರು ಯೋಚನೆ ಮಾಡಿ ನೋಡಿ. ಇಲ್ಲಿ ಪ್ರೈವೇಟ್ ಗಾಡಿಗೆ ಜನ ಜಾಸ್ತಿ ಆಗಿದ್ದಾರೆ ಅಂತ ಫೈನ್ ಹಾಕೋ ಅದೇ ಸರ್ಕಾರ, ಸರ್ಕಾರಿ ಬಸ್ನಲ್ಲಿ ಎಷ್ಟು ಜನ ದನ ತುಂಬ್ಕೊಂಡು ಹೋದ್ರು ಯಾವುದೇ ಫೈನ್ ಇಲ್ಲ. ಅದು ತಪ್ಪು ಅಲ್ಲ. ಈ ರೀತಿಯಾದ ವ್ಯವಸ್ಥೆ ಇದೆ. ಈ ರೀತಿಯಾದ ವ್ಯವಸ್ಥೆ ಒಳಗೆ ನಾವು ಬದುಕ್ತಾ ಇದೀವಿ. ಅವರು ಮಾಡಿದ್ದೇ ಸರಿ ಅನ್ನೋ ದೃಷ್ಟಿಯಲ್ಲಿ ಜನ ಅವರಿಗೆ ಬೆಂಬಲ ಕೊಟ್ಕೊಂಡು ಬರ್ತಾ ಇದ್ದೀವಿ. ಈಗ ಏನು KSRTC ಅವರು ಇದ್ದಾರೆ,
ಹೇಳ್ಬೇಕು ಅಂದ್ರೆ ಹಗಲಿರುಳು ಶ್ರಮಿಸ್ತಾ ಇದಾರೆ ಅವ್ರು, ಇವತ್ತು ನೆನ್ನೆದಲ್ಲ. ಅವ್ರ ಜೀವನ ಪರ್ಯಂತ ಒಂದು ಎಷ್ಟು ದುಡಿತಾ ಇದಾರೆ KSRTC ಅವರು, BMTC ಅವರು ಅಂದ್ರೆ ಹೇಳಬಾರ್ದು. ಏಕೆಂದ್ರೆ ನಾವ್ ಯಾವ್ದೋ ಒಂದು ಸಣ್ಣ ಗಾಡಿ ಓಡಿಸ್ಬೇಕಾರ್ಲೆ ಒಂದು ಟಚ್ ಮಾಡ್ಕೊಂಡು ಯಾವ್ದೋ ಬೈಕಲ್ಲಿ ಆಕ್ಸಿಡೆಂಟ್ ಆಗಿರೋದು ನೋಡಿದೀವಿ, ಕಾರಲ್ಲಿ ಆಕ್ಸಿಡೆಂಟ್ ಆಗಿರೋದು ನೋಡಿದೀವಿ, ತುಂಬಾ ಆಕ್ಸಿಡೆಂಟ್ಗಳನ್ನ ನಾವು ನೋಡಿದೀವಿ. ಆಕ್ಸಿಡೆಂಟ್ಗಳಾದಾಗ ನಾವು ಅಲ್ಲೇ ಜಗಳ ಆಡ್ತಾ ಕಿತ್ತಾಡ್ತಾ ನಿಂತಿರ್ತಕ್ಕಂಥ ಜನಗಳನ್ನ ನೋಡಿದ್ದೀವಿ. ಕೆಲವರಿಗೆ ಬುದ್ಧಿ ಹೇಳಿ ಕಳಿಸಿರ್ತೀವಿ, ಹೋಗಿ ನಿಮ್ದು ನೀವು ರೆಡಿ ಮಾಡಿಸ್ಕೊಳ್ಳಿ, ಇಲ್ಲ ಅವ್ರು ರೆಡಿ ಮಾಡಿಸ್ಕೊಳ್ಳಿ, ಇಲ್ಲ ಅಂದ್ರೆ ನಿಮ್ಮಿಬ್ರಿಗೂ ಹೊಂದಾಣಿಕೆ ಆಗಿಲ್ಲ ಅಂದ್ರೆ ಸ್ಟೇಷನ್ಗೆ ಹೋಗಿ ಅಲ್ಲೇನಂತ ತೀರ್ಮಾನ ಕೊಡ್ತಾರೆ, ಅದ್ರ ಮೇಲೆ ಇನ್ಶೂರೆನ್ಸ್ ಇದ್ರೆ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೊಳ್ಳಿ ಅಂತ. ಆದ್ರೆ KSRTC ಬಸ್ಸು ಅಷ್ಟು ಉದ್ದ ಇರ್ತಕ್ಕಂಥ ಗಾಡಿನ ಅವ್ರೆಲ್ಲೂ ಒಂದು ಚೂರು ಟಚ್ ಆಗ್ದಂಗೆ ಬೆಳಿಗ್ಗೆ ಡಿಪೋದಿಂದ ತಗೊಂಡೋಗಿ ಮತ್ತೆ ಡಿಪೋಗೆ ತಂದು ನಿಲ್ಲಿಸಿ, ಅಷ್ಟು ಪ್ರಯಾಣಿಕರು ಇರ್ತಾರಲ್ಲ ಅವ್ರನ್ನ ಸೇಫ್ ಆಗಿ ಅವ್ರು ತಲುಪ್ತಕ್ಕಂಥ ಜಾಗಕ್ಕೆ ತಲುಪಿಸಿ ಬರ್ತಾರೆ. ಅಂತಹ KSRTC ಡ್ರೈವರು, ಕಂಡಕ್ಟರ್ಗಳು ಈ ಸರ್ಕಾರ ಏನ್ ಮಾಡಿದೆ ಅವರಿಗೋಸ್ಕರ? ಮೊದಲು ಪೆನ್ಷನ್ ಅಂತ ಇರೋದು. ಪೆನ್ಷನ್ ಅನ್ನೋದು ಅವರಿಗೆಲ್ಲ ಎಲ್ಲ ಸರ್ಕಾರಿ ಉದ್ಯೋಗಿಗಳಿಗೂ ಇರೋದು. ಆ ಪೆನ್ಷನ್ ಅನ್ನ ತೆಗೆದಾಕೋದು ಯಾವ್ದಲ್ವಾ? ನಿಮ್ಮ ಪೆನ್ಷನ್ ತೆಗೆದಾಕಿರೋದಕ್ಕೆ ನಂದು ಓಕೆನಪ್ಪ, ಪೆನ್ಷನ್ ತೆಗೆದಾಕಿರೋ ಅವ್ರಿಗೆಲ್ಲ ಕೊಡಕ್ಕಾಗಲ್ಲ, ಅದು ಪೆನ್ಷನ್ ಕೋಟ್ಯಾಂತರ ರೂಪಾಯಿ ಬರುತ್ತೆ, ಅದನ್ನೆಲ್ಲ ಜೀವನ ಇಡಿ ಅಂತ ಕೊಡಕ್ಕಾಗೋದಿಲ್ಲ ಅನ್ನೋದು ನಿಮ್ದು ಒಂದು ಗೌರ್ಮೆಂಟ್ ಕೆಲಸ ಮಾಡೋದು. ಓಕೆ, ಅದನ್ನ ಕೊಡಕ್ಕಾಗೋದಿಲ್ವಾ? ಹಾಗಿದ್ರೆ MLA MP ಗಳಿಗೆ ಏನಕ್ಕೆ ಬೇಕು ಪೆನ್ಷನ್ನು? ಕಷ್ಟಪಟ್ಟು ದುಡ್ದಿರ್ತಕ್ಕಂಥ ಡ್ರೈವರು, ಕಂಡಕ್ಟರ್ಗಳಿಗೆ ಪೆನ್ಷನ್ ಕೊಡದೇ ಇದ್ದವರು, ನಿಮ್ಮ ಏನು MLA MP ಗಳು ಏನಿದ್ದೀರಾ, ನಿಮಗೆ ಯಾಕೆ ಪೆನ್ಷನ್ ಬೇಕು? ನಿಮ್ಮ ಪೆನ್ಷನ್ಗಳನ್ನು ಕೂಡ ತೆಗೆದಾಕಿ. ನೀವೇನು ಕಷ್ಟಪಟ್ಟು ದುಡ್ದಿದ್ದೀರಾ MLA MP ಗಳು? ನೀವು ಸಾವಿರಾರು ಕೋಟಿ, ಲಕ್ಷಾಂತರ ಕೋಟಿ ದುಡ್ಡುಗಳನ್ನ ಮಾಡಿಕೊಂಡು ನಿಮಗೆ, ನಿಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಮರಿ ಮಕ್ಕಳಿಗೆ ಆಗ್ತಕ್ಕಂಥ ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡಿ ಇಟ್ಕೊಂಡಿದ್ರು. ನಿಮಗೆ ಪೆನ್ಷನ್ ಬೇಕು MLA MP ಗಳಿಗೆ. ಆಗ್ಲೂ ಇರಲು ಶ್ರಮಿಸಿರ್ತಕ್ಕಂಥ KSRTC, BMTC ಡ್ರೈವರು, ಕಂಡಕ್ಟರ್ಗಳಿಗೆ ಪೆನ್ಷನ್ ಇಲ್ಲ. ಇದು ಯಾವ ರೀತಿ ನ್ಯಾಯ? ಇದನ್ನ ಪ್ರತಿಯೊಬ್ಬರು ಕೇಳಬೇಕು, ಪ್ರತಿಯೊಬ್ಬರು. ಯಾಕೆ ಅಂದ್ರೆ KSRTC ಅವರು ದುಡಿತಾ ಇರ್ತಕ್ಕಂಥದ್ದು ಅವ್ರ ಸೇವೆ ಅಷ್ಟಿಷ್ಟು ಅಲ್ಲ. ಯಾಕೆ ಅಂದ್ರೆ ಹೇಳ್ತಾ ಇಲ್ವಾ, ಒಂದು ವೆಹಿಕಲ್ನ ಡಿಪೋದಿಂದ ತಗೊಂಡು ಅವನು ಸೇಫ್ ಆಗಿ ಗಾಡಿನ, ಜನರನ್ನ ಯಾವ್ಯಾವ ಜಾಗಕ್ಕೆ ತಲುಪಿಸ್ಬೇಕು ಅದಕ್ಕೆ ತಲುಪಿಸಿ, ಮತ್ತೆ ಆ ಸಂಜೆ ಆ ಗಾಡಿನ ಡಿಪೋಗೆ ಬಿಟ್ಟು ಸರಿಯಾದ ರೀತಿಯಲ್ಲಿ ಅವನು ಮನೆಗೆ ಹೋಗ್ಬೇಕು. ಇಷ್ಟೆಲ್ಲ ವ್ಯವಸ್ಥೆಗಳನ್ನ ಅವನು ಎಷ್ಟು ಕಷ್ಟಪಟ್ಟಿರ್ತಾನೆ. ಆ ಗುಂಡಿ ರೋಡ್ನಲ್ಲಿ ರಸ್ತೆ ಸರಿ ಇಲ್ಲ. ಈಗ ನೀವೆಲ್ಲ ಓಟ್ ಹಾಕಿ ಗೆಲ್ಸಿರ್ತಕ್ಕಂಥ ಮಹಾನುಭಾವರನ್ನ ನಾನು ಕೇಳ್ತೀನಿ, ನೀವು ಸ್ವಾಮಿ ನಿಮ್ಮ ಮನೆಯಿಂದ ದುಡ್ಡು ತಂದು ನಮಗೆ ರೋಡ್ ಮಾಡಿಕೊಡಿ ಅಂತ ಯಾವತ್ತೂ ಕೇಳಿಲ್ಲ. ನಾವು ತೆರಿಗೆ ಕಟ್ತಾ ಇದೀವಲ್ಲ, ಒಂದು ವೆಹಿಕಲ್, ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಏನೇ ಆಗಿರ್ಬೋದು, ಜೀಪ್ ಆಗಿರ್ಬೋದು, ಗೂಡ್ಸ್ ವೆಹಿಕಲ್ಗಳಾಗಿರ್ಬೋದು, ಅದಕ್ಕೆ ಟ್ಯಾಕ್ಸ್ ಹಾಕ್ತೀರಾ. ಆ ರೋಡ್ ಟ್ಯಾಕ್ಸ್ ಅಂತ ಹಾಕ್ತಿರಲ್ಲ, ಆ ರೋಡ್ ಟ್ಯಾಕ್ಸ್ ದುಡ್ಡು ಅದನ್ನ ಬರೀ ರೋಡಿಗೆ ಬಳಸಿ ಸಾಕು. ರೋಡ್ ಟ್ಯಾಕ್ಸ್ ದುಡ್ಡನ್ನ ರೋಡಿಗೆ ಬಳಸಿದ್ರು ಒಂದೇ ಒಂದು ಗುಂಡಿ ಇಲ್ದಿರ್ತಕ್ಕಂಥ ರಸ್ತೆಯನ್ನ ನೀವು ನಿರ್ಮಾಣ ಮಾಡ್ಬೋದು. ಆದ್ರೆ ಪ್ರತಿಯೊಂದು ಊರಿಗೆ ಹೋಗಿ, ಹಳ್ಳಿಗೆ ಹೋಗಿ, ಮೇನ್ ರೋಡಿಗೆ ಹೋಗಿ, ರಾಷ್ಟ್ರೀಯ ಹೆದ್ದಾರಿಗೆ ಹೋಗಿ, ರಾಜ್ಯ ಹೆದ್ದಾರಿಗೆ ಹೋಗಿ ಗುಂಡಿಗಳು. ಆಮೇಲೆ ಟೋಲು, ಇದು ಒಂದು ದೊಡ್ಡ ಅಕ್ರಮ. ಟೋಲು ಯಾವುದೋ ಒಂದು ಕಂಪ್ನಿ ಅವನಿಗೆ ಇಷ್ಟು ವರ್ಷ ಅಂತ ರೋಡ್ನ ಕೊಟ್ಟು ಅವನು ಅಷ್ಟು ವರ್ಷ ಕಳೆದ್ರೂ ಮತ್ತು ಟೋಲ್ ವಸೂಲಿ ಮಾಡ್ತಾನೆ ಇರ್ತಾನೆ. ಎರಡನೇದಾಗಿ, ಟೋಲ್ ಇರ್ತಕ್ಕಂಥ ರಸ್ತೆಯಲ್ಲಿ ಒಂದೇ ಒಂದು ಗುಂಡಿ ಇದ್ರೂ ನಾವು ಟೋಲ್ ಕಟ್ಟಂಗಿಲ್ಲ. ಆದ್ರೆ ಟೋಲ್ ಇರೋ ಟೋಲ್ ಏನಿದೆ ಅಲ್ಲಿಂದ ಆ ಡಿಫ್ರೆನ್ಸ್, ಒಂದು ಟೋಲಿಂದ ಇನ್ನೊಂದು ಟೋಲಿಗೆ ಒಳಗಡೆ ಎಷ್ಟು ಗುಂಡಿ ಸಿಗ್ತಾವೋ ಲೆಕ್ಕ ಇಲ್ಲ ಒಂದು. ಎರಡನೇದಾಗಿ, ಆ ಟೋಲು ಗುಂಡಿಗಳು ಬಿದ್ದು ಮತ್ತೆ ರಸ್ತೆನ ರಿಪೇರಿ ಮಾಡ್ತಾ ಇದ್ರು ಕೂಡ ಟೋಲ್ ವಸೂಲಿ ಮಾಡ್ತಾನೆ ಇರ್ತಾರೆ. ಇಲ್ಲಿ ಸರ್ಕಾರಕ್ಕೆ ಬರ್ತಕ್ಕಂಥ ಹಣಗಳನ್ನ ₹1 ಮಿಸ್ ಆಗದೆ ಇರಂಗೆ ಜನಗಳ ಕೈಲಿ ಇಸ್ಕೊಳಕ್ಕೆ ಗೊತ್ತು ಸರ್ಕಾರಕ್ಕೆ. ಆದ್ರೆ ಜನರಿಗೆ ಏನ್ ಕೊಡಬೇಕು ಅಂತಾನೆ ಸರ್ಕಾರಕ್ಕೆ ಗೊತ್ತಿಲ್ಲ. ಅಂತ ಸರ್ಕಾರನ ನೀವು ಆಯ್ಕೆ ಮಾಡ್ತಾ ಇದ್ದೀರಾ, ಅಂತವ್ರಿಗೆ ನಿಮ್ಮ ಬೆಂಬಲ. ಏನಿವತ್ತು KSRTC ನೌಕರರು ನೀವು ಸ್ಟ್ರೈಕ್ ಮಾಡ್ತಾ ಇದ್ದೀರಾ, ನೀವು ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಿ ಮತದಾನ ಮಾಡಿ ಒಳ್ಳೆಯವ್ರನ್ನ ಆಯ್ಕೆ ಮಾಡಿದಿದ್ರೆ ಇವತ್ತು ಸ್ಟ್ರೈಕ್ ಮಾಡೋ ಅವಶ್ಯಕತೆ ಇರಲಿಲ್ಲ. ನಿಮ್ಮ ದುಡ್ಡು, ನಿಮ್ಮ ಸಂಬಳ, ನಿಮ್ಮ ಹಕ್ಕು ಅಂತ ನಿಮ್ಮ ಕೂತಿರೋ ಜಾಗಕ್ಕೆ ಬರಬೇಕಾದಂಥ ಸಂಬಳನ ನೀವು ಸ್ಟ್ರೈಕ್ ಮಾಡಿ ಧರಣಿ ಕೂತು ಏನು ಬಸ್ ಓಡಿಸ್ತಾ ಇಲ್ಲ ರೀತಿಯಲ್ಲಿ ನಿಮ್ಮ ಸಂಬಳನ ನೀವು ತಗೊಂತ ಇದ್ದೀರಾ. ಎಂಥ ವಿಪರ್ಯಾಸ ಅಲ್ವಾ? ಎಲ್ಲ ಎಜುಕೇಟೆಡ್ ಇದ್ದೀರಾ. ಈಗ ನಮ್ಮ ದೇಶದಲ್ಲಿ ಮೊದಲೆಲ್ಲ ಏನು ವಿದ್ಯಾಭ್ಯಾಸ ಇರಲಿಲ್ಲ ಅನ್ನೋದಕ್ಕೆ ನೈಟ್ ಶಾಲೆ ಅಂತ ಅದೇನೋ ಸ್ಕೂಲ್ ಅಂತ ತೆರೆದಿರೋರು, ನನಗೆ ಗೊತ್ತಾದ್ರ ಬಗ್ಗೆ. ರಾತ್ರಿ ಹೊತ್ತು ಯಾರಿಗೆ ವಿದ್ಯಾಭ್ಯಾಸ ಇಲ್ಲ ಅಂಥವ್ರಿಗೆ ಶಾಲೆಗಳನ್ನ ನಡೆಸ್ತಕ್ಕಂಥದ್ದು, ಅದೊಂದು ಅಭಿಯಾನ ನಡೆಸಿದ್ರು ಸರ್ಕಾರದಿಂದ. ಎಜುಕೇಶನ್ ಯಾರಿಗಿಲ್ಲ ಅಂಥವ್ರಿಗೆ ಎಜುಕೇಶನ್ ತುಂಬತಕ್ಕಂಥದ್ದು, ಸಾಮಾಜಿಕವಾಗಿ ಏನೇನು ಅವ್ರಿಗೆ ಗೊತ್ತಾಗ್ಬೇಕು, ಅರಿವು ಮೂಡಿಸ್ಲಿಕ್ಕೆ ಅನ್ನೋದಕ್ಕೆ ಒಂದು ರಾತ್ರಿ ಶಾಲೆಗಳನ್ನ ಓಪನ್ ಮಾಡಿದ್ರು.
ಆದರೆ ಈಗ ರಾತ್ರಿ ಶಾಲೆ ಓಪನ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ಮನೆಯಲ್ಲೂ ಒಂದು ಮಗು ಡಿಗ್ರಿ ಓದಿರ್ತಕ್ಕಂಥ ಮಗು ಸಿಕ್ಕೇ ಸಿಗುತ್ತೆ. ಇವತ್ತು ಪ್ರತಿಯೊಬ್ಬರು ಎಜುಕೇಟೆಡ್ ಇದ್ದೀರಾ. ಬೆಳಿಗ್ಗೆ ಹಿಂಗೆ ಓದ್ತಾ ಫೇಸ್ಬುಕ್ಕಲ್ಲಿ ಒಂದು ಸಿಕ್ತು, ಅದನ್ನು ನಾನು ಓದಿದೆ. ಏನಂದರೆ, ಮಗು ಹುಟ್ಟಬೇಕಾದ್ರೂ ಅದಕ್ಕೆ ದುಡ್ಡು, ಲಂಚ. ಮಗು ಹುಟ್ಟಬೇಕಾದ್ರೆ ಆ ವ್ಯಕ್ತಿ ದೊಡ್ಡವನಾಗಿ ಬೆಳೆದು ಸತ್ರೆ ಅದಕ್ಕೂ ಲಂಚ, ಸಾವಿಗೂ ಲಂಚ, ಹುಟ್ಟೋದಕ್ಕೂ ಲಂಚ. ಅಂತ ಪರಿಸ್ಥಿತಿ, ಕೆಟ್ಟ ಪರಿಸ್ಥಿತಿ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಸೃಷ್ಟಿಯಾಗಿದೆ. ಒಂದು ಹುಟ್ಟು ಸಾವಿಗೂ ಕೂಡ, ಒಂದು ಡೆತ್ ಸರ್ಟಿಫಿಕೇಟ್ ತಗೊಬೇಕು ಅಂದ್ರೂ ದುಡ್ಡು ಕೊಡ್ಬೇಕು ನೀವು. ಸರ್ಕಾರಿ ಫೀಸ್ ಕೊಡಲ್ಲ ಅಂತ ಹೇಳ್ತಲ್ಲ, ಸರ್ಕಾರಿ ಫೀಸ್ ಅಲ್ದಲ್ಲೇ ದುಡ್ಡು ಕೊಡ್ಬೇಕು ನೀವು. ಒಂದು ಡೆತ್ ಸರ್ಟಿಫಿಕೇಟ್ ತಗೋಕ್ಕೆ, ಜನನ ಪತ್ರ ಅದನ್ನು ತಗೊಳಕ್ಕೂ ನೀವು ದುಡ್ಡು ಕೊಡಬೇಕು. ಇಂಥ ಒಂದು ಕೆಟ್ಟ ವ್ಯವಸ್ಥೆಯಲ್ಲಿ ನಾವಿದ್ದೀವಿ. ನಾನು ನೋಡಿ, ಬರೀ ಕೇವಲ ಸರ್ಕಾರಿ ನೌಕರರ ಬಗ್ಗೆ ಮಾತಾಡೋಣ ಅಂತ ಬಂದೆ. ಆದರೆ ದಾರಿ ಎಲ್ಲೆಲ್ಲಿ ಕರ್ಕೋಗುತ್ತೆ ಅಂದರೆ, ನಮ್ಮ ಗೌರ್ಮೆಂಟು, ನಮ್ಮ ಸರ್ಕಾರ ಅಷ್ಟು ಹಾಳಾಗಿದೆ. ನಾವು ಏನು ಮಾಡ್ತೀವಿ ಅನ್ನೋದಾದ್ರೂ ಕೆಟ್ಟ ವ್ಯವಸ್ಥೆ ಇದೆ. ನಾವು ಹೇಳ್ತಿಲ್ಲ, ನಮಗೆ ರಸ್ತೆನ ನಿಮ್ಮನೆ ದುಡ್ಡಲ್ಲಿ ತರಬೇಡಿ ಸಿದ್ದರಾಮಯ್ಯನವರೇ, ನೀವು ನಿಮ್ಮನೆ ಡಿ ಕೆ ಶಿ ಅವರೇ, ನಿಮ್ಮನೆ ದುಡ್ಡಲ್ಲಿ ತಂದು ನಮ್ಗೆ ಮಾಡಬೇಡಿ. ಗೃಹ ಮಂತ್ರಿಗಳೇ, ನೀವು ಯಾರು ನಿಮ್ಮನೆ ದುಡ್ಡು ತಂದು ಹಾಕ್ಬೇಡಿ. ನಾವು ಪ್ರತಿದಿನ ಗಾಡಿಗೆ ಟ್ಯಾಕ್ಸ್ ಕಟ್ತಿದ್ದೀವಲ್ಲ ಸ್ವಾಮಿ, ಆ ಟ್ಯಾಕ್ಸ್ ದುಡ್ಡು ತಂದು ಹಾಕಿ ರೋಡಿಗೆ ಸಾಕು. ಆ ರಸ್ತೆಗಳು ಸರಿ ಇರುತ್ತೆ. ಸರಿ ಇಲ್ಲದೆ ಇರ್ತಕ್ಕಂಥ KSRTC ಬಸ್ಗಳಲ್ಲಿ ನಾನು ಓಡಾಡ್ತಾ ಇದ್ದೀನಿ. ಆ KSRTC ಬಸ್ಗಳಲ್ಲಿ ಗಾಡಿನೇ ಸರಿ ಇಲ್ಲ. ಅಂಥ ಗಾಡಿಗಳನ್ನ ಡ್ರೈವರು ಕಂಡಕ್ಟರ್ಗಳಿಗೆ ಕೊಟ್ಟು ಕಳಿಸ್ತೀರ. ಆ ಡ್ರೈವರು ಕಂಡಕ್ಟ್ರು ಪಾಪ ಒಂದೊಂದು ಗಾಡೀಲಿ ವೈಫರ್ ವರ್ಕ್ ಆದರೆ ಇನ್ನೊಂದು ಗಾಡೀಲಿ ಮಿರರ್ ಇರಲ್ಲ, ಇನ್ನೊಂದ್ರಲ್ಲಿ ವೈಫರ್ ವರ್ಕ್ ಆಗ್ತಿರಲ್ಲ, ಇನ್ನೊಂದರಲ್ಲಿ ಏನೇನೋ ಸಮಸ್ಯೆಗಳು. ಹಿಂಗೆ ಒಂದು ವರ್ಷದಿಂದ ಚಿಕ್ಕಮಗಳೂರು ರೋಡಿ ಹೇರಿ ಮೇಲೆ ಇಡೀ ಹಿಂದ್ಗಡೆ ಅಸೆಂಬ್ಲಿನೇ ಬಿದ್ದೋಗಿತ್ತು. ಹಿಂದ್ಗಡೆ 2 ಟೈರ್ ಅಸೆಂಬ್ಲಿ ಕಳ್ಕೊಂಬಿದ್ದು ಬಸ್ಸು ಆ ಕಡೆ ಸೈಡಿಗೆ ಹೋಗಿ ನಿಂತಿತ್ತು. ಆದರೆ ಯಾವ ಮಟ್ಟಕ್ಕೆ ನೀವು ಉಪಯೋಗಿಸ್ಲೇಬಾರ್ದು. ಸ್ಕ್ರಾಪಿಗೆ ಹಾಕೋಂಥ ಗಾಡಿಗಳನ್ನ KSRTCಲಿ ಓಡಿಸ್ತಾ ಇದ್ದೀರಾ. ನೀವು ದುಡ್ಕೊಂತ ಇದ್ದೀರಾ. ನೀವು ಸರ್ಕಾರಕ್ಕೆ ಎಷ್ಟು ದುಡ್ಕೋಬೇಕೋ ಅಷ್ಟು ದುಡ್ಕೋತಾ ಇದ್ದೀರಾ. ಆದರೆ ಜನಗಳಿಗೆ ಯಾಕೆ ನೀವು ಅದನ್ನ ಉಪಯೋಗಕಾರಿ ಮಾಡ್ತಾ ಇಲ್ಲ? ನೀವು ದುಡ್ಕೊಂಡಿದ್ದೀರಲ್ವಾ, ಹೊಸ ಗಾಡಿಗಳು ತಂದಿ ಸ್ವಾಮಿ. ನಿಮ್ಮನೆಯಿಂದ ತರ್ತೀರಾ? ನಿಮ್ಮ ಮಕ್ಕಳಿಗೆ, ಮರಿ ಮಕ್ಕಳಿಗೆ ಅಂತ ಕೂಡಿಟ್ಟಿದ್ದೀರಲ್ಲ, ಆ ದುಡ್ಡಲ್ಲಿ ತಗೊಂಬನ್ನಿ ಅಂತ ನಾವೇನಾದ್ರು ಕೇಳ್ತಾ ಇದೀವಾ? ನಾವು ಕಟ್ಟ ತೆರಿಗೆ ಹಣದಿಂದ ತಂದು ಕೊಡಿ ಸ್ವಾಮಿ. ನಮಗೆ ಹೊಸ ಬಸ್ಗಳನ್ನ ಕೊಡಿ. ಯಾವುದೋ ಸ್ಕ್ರಾಪಿಗೆ ಹಾಕೋ ಗಾಡಿಗಳೆಲ್ಲ ರಸ್ತೆಯಲ್ಲಿ ಓಡಾಡ್ತಾ ಇದೆ. ಯಾವುದಾದ್ರೂ ಒಂದು ಆಕ್ಸಿಡೆಂಟ್ ಆದರೆ 100 ಜನ 5 ಜನ ಸಾಯ್ತಕ್ಕೆ 50 ಜನ ಸಾಯ್ಬೇಕು ಅಂತ ವ್ಯವಸ್ಥೆ ಇದೆ. ನಿಮ್ಮ ರಸ್ತೆಗಳು ನೋಡ್ಬಿಟ್ರೆ ಯಪ್ಪ, ನಾವು ಹೇಳೋದಕ್ಕೆ ಮುಂದುವರೆದ ದೇಶ, ಮುಂದುವರೆದ ರಾಜ್ಯ ಅಂತ ಹೇಳ್ಕೊಂತೀರಾ. ನಿಮ್ಮ ಭಾಷಣಗಳು ಉದ್ದುದ್ದ. ಬನ್ನಿ ಸ್ವಾಮಿ, ರಸ್ತೆಗಳು ನೋಡಿ. ಒಂದೊಂದು ರಸ್ತೆಗಳು ನಿಮ್ಮ ಹೆಸರುಗಳು ಹೇಳ್ತಾ ಇದಾವೆ. ನಿಮ್ಮ ರಾಜಕೀಯ ವ್ಯವಸ್ಥೆಗಳ ಒಳಗೆ ಎಷ್ಟು ಹೊಲಸಿ ನಾರ್ತಾ ಇದೆ ನಿಮ್ದು ರಾಜಕೀಯ ಅನ್ನೋದನ್ನ ಪ್ರತಿಯೊಂದು ರಸ್ತೆಗಳು ಹೇಳ್ತಾ ಇದಾವೆ. ಹಾಗೆ ಹೇಳ್ಬೇಕಂದ್ರೆ ಮಾತಾಡೋ ವಿಷಯ ಎಲ್ಲೋ ಹೋಗುತ್ತೆ ಅನ್ನೋದಕ್ಕೆ ನೋಡಿ, ರಸಗೊಬ್ಬರ ಪೂರೈಕೆ ಸರಿಯಾಗಿಲ್ಲ. ರಸಗೊಬ್ಬರ ಹಾಸನ ಡಿಸ್ಟಿಕ್ ಬೇಲೂರು ತಾಲೂಕಲ್ಲಿ ರಸಗೊಬ್ಬರ ಸಿಗದೆ ರೈತರು ಎಷ್ಟು ಜನ ಒದ್ದಾಡ್ತಾರೆ ಹೇಳ್ಬಾರ್ದು. ನನ್ನ ಕಿವಿಗೆ ಬಿದ್ದಿರ್ತಕ್ಕಂಥ ವಿಚಾರ ಇದು. ಎಲ್ಲಿ ನೀವು ಇನ್ನೇನು ಮಾಡ್ತಾ ಇದ್ದೀರಾ ನೀವು ಸರ್ಕಾರದವ್ರು? ನನ್ಗೆ ಅದೊಂದು ಗೊತ್ತಾಗ್ತಾ ಇಲ್ಲಪ್ಪ. ಹಾಗೆ ಸರ್ಕಾರಿ ನೌಕರರಲ್ಲಿ ಒಗ್ಗಟ್ಟಿಲ್ದೇ ಇರೋ ಕಾರಣ ಈ ದಿನ ನಿಮ್ಮ ಸಂಬಳನ ನೀವು ಹೋರಾಟ ಮಾಡಿ ಪಡಿಬೇಕಾಗಿದೆ. ಈ ಸಲಿನೂ ಅಷ್ಟೇ, ನಿಮ್ಮ ಒಗ್ಗಟ್ಟು ಸರಿ ಇಲ್ಲದೆ ಇದ್ರೆ ಮತ್ತೆ ಸ್ವಲ್ಪ ಜನ ಮನೆಗೆ ಹೋಗಿ ಕೂರ್ತಾರೆ, ಅವ್ರ ಜೀವನ ಹಾಳಾಗುತ್ತೆ. ದಯಮಾಡಿ ಎಲ್ಲ ಒಗ್ಗಟ್ಟಾಗಿ ಹೋರಾಡೋದಿದ್ರೆ ಹೋರಾಡಿ. ಎಲ್ಲೋ ಕೆಲವ್ರನ್ನ ಮುಂದೆ ಬಿಟ್ಟು ಪಾಪ ಅವ್ರಿಗೆ ತೊಂದರೆ ಮಾಡಿ ನಿಮ್ಮ ಸಂಬಳ ನೀವು ತಗೊಳ್ಳೋಕೆ ಕೆಲವ್ರನ್ನ ಮನೆ ಕಳಿಸಿದ್ರಲ್ಲ 2,000 ಜನನ, ಆ ರೀತಿಯಾಗಿ ಆಗಬಾರ್ದು. ಈ ಸಲ ಪ್ರತಿಯೊಬ್ಬರು ಒಗ್ಗಟ್ಟಿಂದ ಹೋರಾಟ ಮಾಡಿ. ನಿಮ್ಮ ಹೋರಾಟಕ್ಕೆ ನಮ್ಮ KRS ಪಾರ್ಟಿ ಸದಾ ಸಿದ್ಧವಾಗಿರುತ್ತೆ. ಅದು ನ್ಯಾಯ ರೀತಿಯಾಗಿದ್ದ ಹೋರಾಟಗಳಿಗೆ ಇದು ನಿಮ್ಮ ನ್ಯಾಯ ರೀತಿಯಾಗಿದೆ ಈ ಹೋರಾಟ ಅನ್ನೋ ಉದ್ದೇಶಕ್ಕೆ ನಮ್ಮ ಪಕ್ಷ ನಿಮಗೆ ಸಪೋರ್ಟ್ ಮಾಡುತ್ತೆ. KRS ಪಾರ್ಟಿ ನಿಮ್ಮ ಸಂಬಳ ನಿಮಗೆ ಕೊಡಬೇಕು, ಅದರಲ್ಲಿ ಯಾವುದೇ ತಪ್ಪು ಇಲ್ಲ. ಆ ಉದ್ದೇಶಕ್ಕಾಗಿ ನಮ್ಮ ಪಕ್ಷ ನಿಮ್ಮ ಬೆಂಬಲಕ್ಕೆ ನಾವು ನಿಲ್ತೀವಿ. ಹಾಗೆ ನಾನು ಕೇಳ್ಪಟ್ಟೆ, ಡ್ರೈವರ್ ಕಂಡಕ್ಟರ್ಗಳಲ್ಲಿ 1 ತಿಂಗಳಿಗೆ 650 ರೂಪಾಯಿನ ಸಂಬಳನ ಕಟ್ ಮಾಡುತ್ತೆ ಅವರ ಫ್ಯಾಮಿಲಿಗೆ. ಏನು ಹಾಸ್ಪಿಟ್ಲೆ ಸೌಕರ್ಯಕ್ಕೋಸ್ಕರ. KSRTCಲಿ KSRTC BMTCಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಡ್ರೈವರ್ ಕಂಡಕ್ಟರ್ಗಳ ಸಂಬಳದಲ್ಲಿ 1 ತಿಂಗಳಿಗೆ 650 ರೂಪಾಯಿಗಳನ್ನ ಕಟ್ ಮಾಡಿ ಮೆಡಿಕಲ್ ಸೌಲಭ್ಯಗಳು ಇದೆ ಅಂತ ಹೇಳ್ತಿರಂತೆ. ಆದರೆ ಆ ಮೆಡಿಕಲ್ ಸೌಲಭ್ಯನ ತಗೊಂಡೋಗಿ ಯಾವುದೇ ಹಾಸ್ಪಿಟ್ಲ್ಗಳಲ್ಲಿ ತೋರಿಸಿದ್ರು ಸರಿಯಾದ ವ್ಯವಸ್ಥೆಗಳು ಇಲ್ಲವಂತೆ. ಇದು ನಾನು ಹೇಳ್ತಾ ಇರ್ತಕ್ಕಂಥಲ್ಲ, ಸ್ವತಃ ಡ್ರೈವರ್ ಕಂಡಕ್ಟರ್ಗಳು ಹೇಳ್ತಾ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ನಿಮಗೆ ನಂಬಿಕೆ ಇಲ್ಲ ಅಂದರೆ ಮುಂದಿನ ವಿಡಿಯೋ ಮಾಡಿ ಡ್ರೈವರ್ ಕಂಡಕ್ಟರ್ಗಳ ಬಾಯಲ್ಲೇ ನಾನು ಹೇಳಿಸ್ತೀನಿ. ನಿಮ್ಮ 650 ರೂಪಾಯಿ ಕಟ್ಟಾಗ್ತಾ ಇರೋದು ಎಷ್ಟು ಕೋಟಿ ದುಡ್ಡು ಹಗರಣ ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದನ್ನ
ನೀವೇ ಯೋಚನೆ ಮಾಡಿ. ಒಬ್ಬ ಡ್ರೈವರು ಕಂಡಕ್ಟ್ರು ಹಗಲಿರುಳು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ದುಡ್ದಿರ್ತಕ್ಕಂಥವನು 650 ರೂಪಾಯಿ ಸಂಬಳ ಕಟ್ ಮಾಡಿ ನಿಮಗೆ ಮೆಡಿಕಲ್ ಕೊಡ್ತೀವಿ ಅಂತ ಹೇಳಿ ಅವರಿಗೆ ಯಾವುದೇ ಹಾಸ್ಪಿಟಲ್ಗಳಿಗೆ ಹೋದ್ರೂ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಇಲ್ಲ. ಈ ರೀತಿಯಾದ ವ್ಯವಸ್ಥೆ ಇದೆ. ಹಾಗೆ ನಾನು ಹೇಳೋದು, ಇಷ್ಟು ವರ್ಷ KSRTC BMTC ಅವ್ರು ದುಡಿತಾ ಇರ್ತಕ್ಕಂಥ ಅವರ ಫ್ಯಾಮಿಲಿಗೋಸ್ಕರ ಸರ್ಕಾರ ಏನು ಮಾಡಿದೆ? ಸರ್ಕಾರ KSRTC ಅವ್ರಿಗಾಗಿರ್ಬೋದು, BMTC ಅವರಾಗಿರ್ಬೋದು, ಅವರ ಮನೆಯವರಿಗೆ ಏನಾದ್ರು ಸಮಸ್ಯೆ ಆದರೆ ಅವ್ರ ಮನೆಯವರ ಜವಾಬ್ದಾರಿ ಸರ್ಕಾರ ತಗೊಳುತ್ತಾ? ಬಸ್ ಓಡಿಸ್ಬೇಕಾಗಿರ್ಬೋದು, ಅವ್ರ ಸಮಸ್ಯೆಗಳಾಗಿರ್ಬೋದು, ಮನೆಯವರಿಗಾಗಿರ್ಬೋದು, ಮೆಡಿಕಲ್ ಸೌಲಭ್ಯಗಳನ್ನಾಗಿರ್ಬೋದು, ಏನು ಕೊಟ್ಟಿದ್ದೀರಾ BMTC KSRTC ಡ್ರೈವರ್ ಕಂಡಕ್ಟರ್ಗಳಿಗೆ? ಇದನ್ನ ತಿಳಿಸಿ. ನಿಮ್ಮ ಏನು ಹೇಳ್ಬೇಕು ಅಂದ್ರೆ ವೈಯಕ್ತಿಕ ವಿಚಾರಗಳು ನಿಮ್ದು ಯಾವುದೋ ಒಂದು ಸರ್ಕಾರ ಒಂದು ಬದಲಾವಣೆ ಆಗ್ಬಿಟ್ರೆ ಸಾಕು. JDS ಇದು ಎಲ್ಲ ಏನು JDS ಇಲ್ಲ ಬಿಡಿ, ಈಗ JDS ಹೋಯ್ತು, ಏನು BJP ಕಾಂಗ್ರೆಸ್ ಎರಡು ಇದಾವಲ್ಲ, ಒಂದು ಸರ್ಕಾರ ಬದಲಾವಣೆ ಆಗ್ಬಿಟ್ರೆ ಸಾಕು. ನಿಮಗೆ ಅವನು ಓಡಿಸಿರೋ ಕಾರಣ ನಿಮ್ಮ ಕೈಲಿ ಓಡ್ಸಕ್ಕಾಗ್ತಾ ಇರಲ್ಲ. ಸರ್ಕಾರ ಬದಲಾವಣೆ ಆದ್ರೆ ನಿಮಗೆ ಕಾರು ಬದಲಾವಣೆ ಆಗ್ಬೇಕು. ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿನ ನೀವು ಓಡಾಡ್ತಕ್ಕಂಥ ವೈಯಕ್ತಿಕ ಜೀವನಗಳಿಗೆ, ನಿಮ್ಮ ಐಷಾರಾಮಿ ಜೀವನಕ್ಕೆ ಕೋಟ್ಯಾಂತರ ರೂಪಾಯಿ ನುಂಗಿ ನೀರು ಕುಡಿತೀರಾ. ಒಂದು ಸದನ ಶುರುವಾಯಿತು ಅಂದರೆ ಕೋಟ್ಯಾಂತರ ರೂಪಾಯಿ ನೀವು ಖರ್ಚುಗಳನ್ನ ಬರೀತೀರಾ. ನಿಮ್ಮ ತಿಂಡಿದ್ದು, ಊಟದ್ದು, ಕಾಫಿದು, ಬಿರಿಯಾನಿದು ಎಲ್ಲದು ಲಕ್ಷಾಂತರ ರೂಪಾಯಿ ಬರೀತೀರಾ ನೀವು. ಅದರಲ್ಲಿ ದಿನನಿತ್ಯ ಕಷ್ಟಪಟ್ಟು ದುಡಿತಾ ಇರ್ತಕ್ಕಂಥ BMTC KSRTC ಡ್ರೈವರ್ಗಳಿಗೆ ನೀವು ಅವ್ರಿಗೆ ಹೇಳ್ತಾ ಇರ್ತಕ್ಕಂಥ ಸಂಬಳ ಕೊಡೋಕ್ಕಾಗ್ತಾ ಇಲ್ಲ. ಹಾಗೆ ಅವರಿಗೆ ಏನು ಹೆಚ್ಚಳ ಸಂಬಳ 4 ವರ್ಷಕ್ಕೊಂದ್ಸಲಿ ಹೆಚ್ಚಳ ಮಾಡ್ಬೇಕಾಗಿರೋದು ನಾವು ಹೇಳ್ತಾ ಇರ್ತಕ್ಕಂಥಲ್ಲ, ಸರ್ಕಾರನೇ ಹೇಳಿರ್ತಕ್ಕಂಥ 4 ವರ್ಷಕ್ಕೊಂದ್ಸತಿ ಅವರಿಗೆ ಸಂಬಳ ಹೆಚ್ಚು ಮಾಡಿರ್ತಕ್ಕಂಥದ್ದನ್ನ ಹೆಚ್ಚು ಮಾಡಬೇಕು. ಆ ಸಂಬಳವನ್ನು ಕೊಡಬೇಕು ಅಂದ್ರೆ ಅದನ್ನು ಕೊಡೋಕ್ಕಾಗ್ತಾಯಿಲ್ಲ ನಿಮ್ಮ ಕೈಯಲ್ಲಿ. ನಿಮ್ಗೆ ಇದೆಲ್ಲ ಮಾಡೋಕ್ಕಾಗದೆ ಇದ್ಮೇಲೆ ಈ ಬಿಟ್ಟಿ ಭಾಗ್ಯಗಳು, 5 ಬಿಟ್ಟಿ ಭಾಗ್ಯಗಳು ನಾವು ಕೊಟ್ಟು ಸರ್ಕಾರ ನಡೆಸ್ತಾ ಇದೀವಿ ಅಂತ ಏನು ಅಡ್ವರ್ಟೈಸ್ಮೆಂಟಿಂಗ್ಗಳು ಅಲ್ಲಲ್ಲಿ ಹಾಕಿದಿರಲ್ಲ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಈ ಸರ್ಕಾರಕ್ಕೆ ಅಂತ ನಾನು ಕೇಳೋದು. ಅಲ್ಲಲ್ಲಿ ಫ್ಲೆಕ್ಸು ಕಟೌಟು ಏನು ನೋಡ್ಬಿಟ್ರೆ ಕರ್ನಾಟಕದಲ್ಲಿ ನಿಜ ಅನ್ಕೋಬೇಕು ಹೊರಗಡೆ ರಾಜ್ಯದವರು. ಈ 5 ಪಂಚ ಗ್ಯಾರಂಟಿಗಳು, ಪಂಚ ಯೋಜನೆಗಳಲ್ಲಿ ಈ ಸರ್ಕಾರ ಸುಭೀಕ್ಷವಾಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕೊಳ್ತು ನಾರ್ ತೆರೆದು ಕರ್ನಾಟಕದ ವ್ಯವಸ್ಥೆ ಏನಾಗ್ತಿದೆ ಅನ್ನೋದು ಇಲ್ಲಿಯವರಿಗೆ ಗೊತ್ತು. ಏನು ಸಮಸ್ಯೆ ಇದೆ, ಇಲ್ಲಿ ಏನಾಗ್ತಿದೆ, ಇಲ್ಲಿನ ರಾಜಕೀಯ ವ್ಯವಸ್ಥೆ ಏನಾಗ್ತಿದೆ ಅಂತ. ಹಾಗೆ ನಾನು ಜನಸಾಮಾನ್ಯರಲ್ಲಿ ಕೇಳ್ತೀನಿ, ನಿಮ್ಗೆ ಇಷ್ಟೆಲ್ಲ ಹೇಳಿ ಇಷ್ಟೆಲ್ಲ ತಿಳಿಸಿದ್ರು ಕೂಡ ನಿಮಗೆ ಯಾರು ಕಷ್ಟ ಕೊಡ್ತಾರೆ? ನಿಮ್ಮ ಮಕ್ಕಳಿಂದ, ನನಗೆ ಇದನ್ನೆಲ್ಲ ಮಾತಾಡ್ತಾ ಡೈವರ್ಟ್ ಆಗುತ್ತೆ ಅಂತ ಹೇಳ್ತೀನಿ ವಿಚಾರ. ಅದೇ ರೀತಿ ನಿಮ್ಮ ಮಕ್ಕಳನ್ನ ಒಂದು ಎಜುಕೇಶನ್ಗೆ ಸೇರಿಸ್ಬೇಕು ಅಂದ್ರೆ ಇವತ್ತು ಎಜುಕೇಶನ್ ಮಾರಾಟ ಆಗಿದೆ ಕರ್ನಾಟಕದಲ್ಲಿ. ನಾವು ಬೇರೆ ರಾಜ್ಯದ ಆಮೇಲೆ ಮಾತಾಡೋಣ. ನಮ್ಮ ರಾಜ್ಯದಲ್ಲಿ ಮಾರಾಟ ಆಗಿರೋದು ಸತ್ಯನಾ? ಆ ಎಜುಕೇಶನ್ ಮಾರಾಟ ಮಾಡಿರೋದು ಯಾರು? ಇಲ್ಲಿಯವರೇ ತಾನೆ. ಇಲ್ಲಿನ ಏನು CM PM ಇವ್ರುಗಳೇ ತಾನೆ ಮಾಡಿರೋದು. ಈ ಕರ್ನಾಟಕದ ರಾಜ್ಯದ ಎಜುಕೇಶನ್ಗಳು, ಮೂಲ ಸೌಕರ್ಯಗಳು ಏನಿದಾವೆ ಅವನ್ನೆಲ್ಲ ಮಾರಾಟ ಮಾಡ್ಕೊಂಡು ಯಾರ್ಯಾರಿಗೂ ಕೊಟ್ಕೊಂಡು ಇವರಿಗೆ ಐಷಾರಾಮಿ ಜೀವನ ನಡೆಸ್ತಾ ಇದ್ದಾರೆ. ಆಯ್ತಾ? 4 ವರ್ಷಕ್ಕೊಂದ್ಸಲಿ ಸಂಬಳ ಜಾಸ್ತಿ ಮಾಡಕ್ ಆಗ್ತಾ ಇಲ್ಲ ಇವ್ರಗಳ ಕೈಲಿ ದುಡಿಸ್ಕೊಂಡು. ಪಾಪ ಅವ್ರಿಗೆ ಹೇಳ್ಬಾರ್ದು, ಕತ್ತೆಗಳ ತರ ದುಡಿತಾ ಇದಾರೆ KSRTC BMTC ಅವ್ರು. ಪಾಪ ಬೆಳಿಗ್ಗೆ ಹೋದ್ರೆ ರಾತ್ರಿ ಅವ್ರಿಗೂ ಒಂದೊಂದ್ ದಿವಸ ಡಬಲ್ ಡ್ಯೂಟಿ ಹಾಕಿದ್ರೆ ಅವ್ರು ಎಲ್ಲಿಂದೋ ಎಲ್ಲಿಗೆ ಹೋಗಿರ್ತಾರೋ, ಮನೆಗೆ ಹೋಗಲ್ಲ, ಊಟ ತಿಂಡಿ ಎಲ್ಲ ಬಸ್ಸಿಗೆ ತರ್ಸ್ಕೊಂಡು ಮಾಡೋದು. ಒಂದೊಂದ್ ಕಡೆ ಆಲ್ಟಿಂಗ್ ಕೊಟ್ರಲ್ಲ, ಆಲ್ಟಿಂಗ್ ಹಾಕೋ ವ್ಯವಸ್ಥೆ ಇರಲ್ಲ. ಅಷ್ಟೆಲ್ಲ ಮಾಡಿ ದುಡಿತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ನೀವು ಸಂಬಳ ಕೊಟ್ಟು ಅವರಿಗೆ ಏನು 4 ವರ್ಷಕ್ಕೊಂದ್ಸಲಿ ಸಂಬಳ ಜಾಸ್ತಿ ಮಾಡ್ಬೇಕು, ಮಾಡೋಕ್ಕಾಗ್ತಿಲ್ಲ. ಅದೇ ಸಂಬಳ ಜಾಸ್ತಿ ವಿಚಾರದಲ್ಲಿ ಮಾತಾಡುವಾಗ ಇವಾಗ ಒಂದು ನೆನಪಾಯ್ತು ನೋಡಿ. ಸಂಬಳ ಜಾಸ್ತಿ ಮಾಡ್ಬೇಕಾದ್ರೆ MLA MP ಗಳಿಗೆ ಸಂಬಳ ಜಾಸ್ತಿ ಮಾಡ್ಕೊಂಡಿಲ್ವಾ? 100% ಒಂದೇ ಸತಿ ಜಾಸ್ತಿ ಮಾಡ್ಕೊಂಡ್ರಿಲ್ವಾ? ಆ 100% ಜಾಸ್ತಿ ಮಾಡ್ಕೋಬೇಕಾದ್ರೆ ಒಬ್ಬನಾರು ನಮಗೆ ಬೇಡ ಸಂಬಳ, ನಮಗೆ ಬರ್ತಾ ಇರೋದು ಸಾಕು, ಈ ಸಂಬಳ ಸಾಕು ನಮಗೆ, ಈಗ ಬೇರೆಯವ್ರಿಗೆ ಇದರಿಂದ ಇದು ಮಾಡೋಣ ಅಂತ ಒಬ್ಬನಾದ್ರೂ ಬಾಯಿ ತೆಗೆದ್ರ? ಎಲ್ಲ MLA MP ನಿಮಗೆ ಡಬಲ್ ಸಂಬಳ ಆದ ತಕ್ಷಣ ಖುಷಿ, ಎಲ್ಲ ಸುಮ್ಮನೆ ಆಗ್ಬಿಟ್ರೆ ಹೆಂಗೆ ಸದನದಲ್ಲಿ ಎಲ್ಲರೂ ಓಕೆ. ಅದೇ KSRTC ಅವರು BMTC ಅವರು ದಿನನಿತ್ಯ ದುಡ್ದು ಅವ್ರ ಹೆಂಡತಿ ಮಕ್ಕಳನ್ನ ಬಿಟ್ಟು ಬಂದು ಗಾಡಿ ಹತ್ತಿದ್ರೆ ಮನೆಗೆ ಹೋಗ್ತೀವಿ ಹೋಗಲ್ಲ ಅನ್ನೋ ನಂಬಿಕೆ ಇರಲ್ಲ. ಅಂತ ಕಿತ್ತೋದ್ ಗಾಡಿಗಳನ್ನೂ ಕೊಟ್ಟಿರ್ತೀರಾ ನೀವು. ಆ ಗಾಡಿಗಳು ಎಲ್ಲೆಲ್ಲಿ ಏನೇನು ಆಗ್ತವೆ ಅನ್ನೋದೇ ಗೊತ್ತಾಗಲ್ಲ. ಆ ಥರದ ಗಾಡಿಗಳು ಕೊಟ್ಟು ಓಡಿಸ್ತಾ ಇರ್ತೀರಾ. ಆಕ್ಚುಲಿ ನಾನು ಹೇಳ್ತಿಲ್ವಾ, ಇಂಡಿಯಾದಲ್ಲಿ ಎಷ್ಟೋ ಗಾಡಿ ಸ್ಕ್ರಾಪಿಗೆ ಹಾಕ್ಬೇಕು ಅಂತ ಗಾಡಿಗಳು ರಸ್ತೆಯಲ್ಲಿ ಓಡಾಡ್ತಾ ಇದಾವೆ KSRTCಯಲ್ಲಿ. ಆಮೇಲೆ ರೀಸೈಕಲ್ ಮಾಡಿರ್ತಕ್ಕಂಥ ಟೈರ್ಗಳು ಹಾಕಕ್ಕೆ ಯೋಗ್ಯತೆ ಇಲ್ದಲೆ ನಿಮ್ಮ ಸರ್ಕಾರಗಳಿಗೆ ರೀಸೈಕಲ್ ಹಾಕಿರೋ ಟೈರ್ಗಳನ್ನ ಹಾಕೋದು, ಅಲ್ಲಲ್ಲಿ ಪಂಚರ್ ಆಗೋದು, ಅಲ್ಲಲ್ಲಿ ನಿಂತ್ಕೊಳ್ಳೋದು, ಬಸ್ಗಳು ಕೆಟ್ಟು ನಾವು ಎಷ್ಟು ನೋಡಿದೀವಿ. ಮೊನ್ನೆ ಒಂದು ಬಸ್ ಕೆಟ್ಟು ನಿಂತಿತ್ತು. ನಾವು KSRTC ಡಿಪೋಗೆ ಫೋನ್ ಮಾಡಿದ್ರೆ ಬೇಲೂರು ಡಿಪೋ ಮ್ಯಾನೇಜರ್ ಫೋನ್ ಎತ್ತುತ್ತಾ ಇಲ್ಲ. ಆಮೇಲೆ ಅಲ್ಲಿಂದ ಡಿಪೋ DC ಮಾಡಿದ್ರೆ ಅವರು ಫೋನ್ ಎತ್ತುತ್ತಾ ಇಲ್ಲ. ಅಲ್ಲಿಂದ ಬೆಂಗಳೂರಿಗೆ ಫೋನ್ ಮಾಡಿದ್ರೆ ಬೆಂಗಳೂರವ್ರು ಫೋನ್ ಮಾಡಿ ಹೇಳ್ತಾರೆ, ಒಂದು ಅರ್ಧ ಗಂಟೆ ಕಳಿಸ್ತೀವಿ, ನಮ್ಮ ಫೋನು ಎತ್ತುತ್ತಾ ಇಲ್ಲ ಅವರು ಅಂತ. ಇನ್ನೆಷ್ಟರ ಮಟ್ಟಿಗೆ ನಿಮ್ದು ಕೊಳತು ನಾರ್ತಿದೆ ಅಂತ ನೀವು ಅರ್ಥ ಮಾಡ್ಕೊಬೇಕು.
ಈ ವ್ಯವಸ್ಥೆ ಒಳಗೆ ಅವ್ರು ಕಷ್ಟಪಟ್ಟು ದುಡ್ದೋರಿಗೆ ಸಂಬಳ ಹಾಕ್ಲಿಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂದ್ಮೇಲೆ ಯಾಕ್ರಿ ಸರ್ಕಾರ ನಡೆಸ್ತಾ ಇದ್ದೀರಾ? ಬಿಟ್ಟೋಗ್ಬಿಡಿ. ನಿಮ್ಮ ಸಂಬಳ ಹೆಚ್ಚಿಳಿಕೆ ಮಾಡ್ಕೋರಿ. MLA MP ಗಳ ಸಂಬಳ ಹೆಚ್ಚಿಳಿಕೆ ಮಾಡ್ಕೋಬೇಕಾದ್ರೆ ಒಬ್ರು ಬೇಡ ಅಂತ ಅಪೋಸ್ ಮಾಡಿಲ್ಲ. ನಿಮ್ ಸಂಬಳ ಹೈಕ್ ಮಾಡ್ಕೊಬಿಟ್ರಿ, 1 to ಡಬಲ್ ಮಾಡ್ಕೊಂಡ್ರೆ ಅದೆಲ್ಲ ಓಕೆ, ನಿಮಗೆ ಖುಷಿ. ನಿಮ್ ಸಂಬಳ ಹೆಚ್ಚಿಗೆ ಆದ್ರೆ ಕಷ್ಟಪಟ್ಟು ದುಡಿತಾ ಇರ್ತಕ್ಕಂಥವ್ರಿಗೆ ಸಂಬಳ ಜಾಸ್ತಿ ಮಾಡಬೇಕು ಅನ್ನೋದು ನಿಮ್ಮಲ್ಲಿ ಇಲ್ಲ. ಹಾಗೆ ಸಿದ್ದರಾಮಯ್ಯವರು, DK ಅವರಲ್ಲಿ ನನ್ನೊಂದು ಪ್ರಶ್ನೆ, ನೀವು ಈ ಪಂಚ ಗ್ಯಾರಂಟಿಗಳು ಕೊಟ್ಟು ಎಷ್ಟು ಜನ ಖುಷಿ ಪಡಿಸಿದ್ರು ನನಗಂತೂ ಗೊತ್ತಿಲ್ಲ. ಆ ಪಂಚ ಗ್ಯಾರಂಟಿಗಳಿಂದ ಯಾರ್ಯಾರು ಖುಷಿ ಪಟ್ಟರು ನನಗೆ ಗೊತ್ತಿಲ್ಲ. ಆದ್ರೆ ನಾನು ಕೇಳೋದು ಒಂದೇ ಒಂದು, ಈ ಪಂಚ ಗ್ಯಾರಂಟಿಗಳು ಕೊಡೋದ್ರ ಬದಲು ಮೆಡಿಕಲ್ ವ್ಯವಸ್ಥೆ, ಶಾಲೆ ವ್ಯವಸ್ಥೆ, ಸರಿಯಾದ ರಸ್ತೆಗಳು, ಮೂಲ ಸೌಕರ್ಯಗಳು ಜನರಿಗೆ ಕೊಟ್ಟಿದ್ದಿದ್ರೆ ಬಹಳ ತುಂಬಾ ಅನುಕೂಲ ಆಗಿರ್ತದೆ. ಇವನ್ನೆಲ್ಲ ಕಿತ್ಕೊಂಡು ನೀವು ಯಾವುದೋ ಬೇಡದಿರೋ ವ್ಯವಸ್ಥೆಗಳನ್ನ, ನಿಮಗೆ ತಿಂಗಳ 2,000 ರೂಪಾಯಿ ದುಡ್ಡು ಹಾಕಿಂದ ಯಾರಿಗೆ ಸ್ವಾಮಿ ಕೇಳಿದ್ದು? ಫ್ರೀ ಬಸ್ ಯಾರಿಗೆ ಕೇಳಿದ್ದು? ಆ ಫ್ರೀ ಬಸ್ ಕೊಡೋದ್ರ ಬದಲು ಡ್ರೈವರ್ ಕಂಡಕ್ಟರ್ ನೀಟಾಗಿ ಸಂಬಳ ಕೊಟ್ಟಿದ್ರಾಗಿತ್ತಲ್ರಿ. ಅವ್ರಿಗೆ ಕೊಡಕ್ಕಾಗದ್ಮೇಲೆ ನೀವು ಯಾಕ್ರಿ ಸರ್ಕಾರ ನಡೆಸ್ತೀರಾ? ದಯಮಾಡಿ ಈ ಮುಷ್ಕರನ ನಾನು ಹೇಳ್ತಾ ಇದ್ದೀನಿ, ಏನು BMTC KSRTC ಡ್ರೈವರ್ ಕಂಡಕ್ಟರ್ಗಳಿಗೆ ನಮ್ದು ಸಂಪೂರ್ಣ KRS ಪಕ್ಷ ಸಂಪೂರ್ಣ ಬೆಂಬಲ ನಿಮ್ಮ ಜೊತೆ ಇದೆ. ನೀವು ಒಗ್ಗಟ್ಟಿಂದ ಹೋರಾಡಿ, ನಾವು ಬರ್ತೀವಿ ನಿಮ್ಮ ಜೊತೆಗೆ ಹೋರಾಡಲಿಕ್ಕೆ. ಹಾಗೆ ಈ ಹೋರಾಟದಲ್ಲಿ ನಿಮಗೆ ಜಯ ಸಿಗ್ಲಿ, ಒಳ್ಳೆ ರೀತಿಯಲ್ಲಿ ಹೋರಾಟ ಮಾಡ್ತಿದ್ದೀರಾ, ನಿಮ್ಮ ಹಕ್ಕು ನಿಮ್ಮ ಸಂಬಳನ ನೀವು ಕೇಳ್ತಿದ್ದೀರಾ, ಕೇಳಿ ತಗೊಳ್ಳಿ, ಎಲ್ಲ ಒಗ್ಗಟ್ಟಿಂದ ಹೋರಾಟ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದರೆ ಪ್ರತಿಯೊಬ್ಬರು ಯೋಚನೆ ಮಾಡಿ ನೀವು ಮುಂದಿನ ದಿನಗಳಲ್ಲಿ ನಿಮಗೆ ಸಮಸ್ಯೆ ಆಗದೆ ಇರೋಂಥವ್ರನ್ನ ಜನನಾಯಕರನ್ನ ಆಯ್ಕೆ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.